ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ದೇವರು ನಮಗೆ ಆಶ್ರಯ ದುರ್ಗ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 46:1 ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಜೀವನದಲ್ಲಿ ನಾವು ಎದುರಿಸಬೇಕಾಗುವ ಬಿರುಗಾಳಿಗಳು, ಸಂಕಷ್ಟಗಳು, ನಿರಾಶೆಗಳು ಎಲ್ಲವೂ ನಿಜವಾದವು. ಆದರೆ ನಾವು ಭಯಪಡಬೇಕಾಗಿಲ್ಲ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ದೇವರಲ್ಲಿ ನಮಗೆ ಆಶ್ರಯವು ಸಂರಕ್ಷಣೆಯೂ ಉಂಟು. ಅಪಾಯಗಳು, ವಿಪತ್ತುಗಳು, ವೇದನೆಗಳು ನಮಗೆ ಸಂಭವಿಸುವಾಗ ಕ್ರಿಸ್ತನೇ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಆಶ್ರಯ ನಗರಗಳ ಕುರಿತಾಗಿ ಓದುತ್ತೇವೆ. ಇಸ್ರಾಯೇಲರು ಐಗುಪ್ತದಿಂದ ಬಿಡುಗಡೆಯಾಗಿ ಬಂದ ನಂತರ ಕರ್ತನು ಅಲ್ಲಿ ಆಶ್ರಯ ನಗರಗಳನ್ನು ಕಟ್ಟುವಂತೆ ಅವರಿಗೆ ಆಲೋಚನೆಯನ್ನು ಕೊಟ್ಟನು. ಇಸ್ರಾಯೇಲರಲ್ಲಿ ಯಾರಾದರೂ ತಿಳಿಯದೆಯೂ ಅನಿರೀಕ್ಷಿತವಾಗಿಯೂ ಯಾರನ್ನಾದರೂ ಕೊಂದು ಬಿಟ್ಟರೆ, ಅಥವಾ ಈ ಆಶ್ರಯ ನಗರಗಳಿಗೆ ಹೋಗಿ ಅವಿತುಕೊಳ್ಳುತ್ತಿದ್ದರು. ಅಲ್ಲಿ ಯಾರು ಹೋಗಿ ಅವಿತುಕೊಳ್ಳುತ್ತಾ ಇದ್ದಾರೋ ಅವ್ರನ್ನ ಏನು ಮಾಡೋಂಗಿಲ್ಲ. ಅದನ್ನು ಬಿಟ್ಟು ಹೊರಗಡೆ ಬಂದರೆ ಮಾತ್ರ ಅವ್ರಿಗೇನಾದರೂ ಮಾಡಬಹುದು. ಅದರ ಒಳಗಡೆ ಇರುವಾಗ ಒಂದು ಪ್ರೊಟೆಕ್ಷನ್ ರೀತಿಯಲ್ಲಿ ಅವರಿಗೆ ಒಂದು ಸಂರಕ್ಷಣೆ ಇತ್ತು. ಅದೇ ವಿಧದಲ್ಲಿ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ನೋಡ್ರಿ, ವಿಶೇಷವಾಗಿ ವಾಹನ ಓಡಿಸುವಂಥ ವ್ಯಕ್ತಿಗಳು ಯಾರ ಮೇಲೆ ಏನಾದರೂ ಅಪಘಾತವಾದರೆ ಕೆಲವು ಡ್ರೈವರ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶರಣಾಗ್ಬಿಡ್ತಾರೆ. ಯಾಕೆ ಗೊತ್ತಾ? ಒಂದು ವೇಳೆ ಅವರು ಶರಣಾಗದೇ ಇದ್ದರೆ ಆ ಊರಿನ ಜನ ಕೋಪಗೊಂಡಿರ್ತಾರೆ, ಅವರು ಹೊಡೆದ್ಬಿಟ್ಟೆ ಸಾಯಿಸಿಬಿಡ್ತಾರೆ. ಆದ್ದರಿಂದ ಅವರು ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರಿಗೊಂದು ಸಂರಕ್ಷಣೆ ಇದೆ ಎಂಬುದಾಗಿ ಅಲ್ಲಿ ಹೋಗಿ ಕುಳಿತು ಬಿಡುತ್ತಾ ಇದ್ದರು. ಅದೇ ವಿಧದಲ್ಲಿ ಸ್ತೋತ್ರ, ದಾವೀದನು ಕರ್ತನಲ್ಲಿ ಒಂದು ಆಶ್ರಯವನ್ನು ನೋಡಿದನು. ಆ ಆಶ್ರಯವು ನಿತ್ಯವಾದ ಆಶ್ರಯ. ಪಾಪಗಳು, ಶಾಪಗಳು, ತಪ್ಪಿಸ್ತ ಮನಸಾಕ್ಷಿಗಳು, ರೋಗಗಳು ನಮ್ಮನ್ನು ಅಂಟಿಸಿಕೊಂಡು ಬರುವಾಗ ಓಡಿ ಹೋಗಿ ಆಶ್ರಯಿಸಿಕೊಳ್ಳುವುದಕ್ಕೆ ಕ್ರಿಸ್ತನು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಆದುದರಿಂದ ದಾವೀದನು ಸಹ ತನ್ನ ಕೀರ್ತನೆ 18:2 ನಾವು ನೋಡುತ್ತೇವೆ, ಯೆಹೋವನು ನನ್ನ ಬಂಡೆ, ನನ್ನ ಕೋಟೆ, ನನ್ನ ವಿಮೋಚಕನು, ನನ್ನ ಆಶ್ರಯ ಗಿರಿಯೂ ಆಗಿದ್ದಾನೆ ಎಂಬುದಾಗಿ ಹೇಳುತ್ತಾನೆ. ಜ್ಞಾನೋಕ್ತಿಗಳೇ 18:10 ನೋಡುತ್ತೇವೆ, ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಗೆ ಹೋಗಿ ಭದ್ರನಾಗಿರುವನು. ಒಂದು ಸಾರಿ ಒಂದು ಊರಿನಲ್ಲಿ ಒಂದು ದೊಡ್ಡ ಬಿರುಗಾಳಿ, ಚಂಡಮಾರುತ ಬಲವಾಗಿ ಬೀಸುತ್ತಾ ಇತ್ತು. ಮರಗಳು ಬುಡ ಮೇಲಾಗಿ ಧರೆಗೆ ಉರುಳುತ್ತಾ ಇದ್ದವು. ಮನೆಯ ಮೇಲ್ಛಾವಣಿಗಳೆಲ್ಲ ಗಾಳಿಗೆ ಹಾರಿ ಹೋಗುತ್ತಾ ಇತ್ತು. ಹೀಗೆ ಊರಿಗೆಲ್ಲ ತೊಂದರೆ ಉಂಟಾದಾಗ ಒಬ್ಬನು ಇದನ್ನು ಕಂಡು ಮನೆಯೊಳಗೆ ಓಡಿ ಬಂದ. ಅವನು ಸ್ತೋತ್ರ, ಮನೆಯೊಳಗೆ ಇದ್ದ ಸಂರಕ್ಷಣೆ ಇತ್ತು, ಆದರೆ ಅವನೊಳಗೆ ಒಂದು ಆಸೆ, ಈ ಬಿರುಗಾಳಿ ನೋಡಬೇಕು, ಚಂಡಮಾರುತ ನೋಡಬೇಕು, ನಾನು ಹೊರಗೋಗಿ ನೋಡ್ತೀನಿ ಎಂಬುದಾಗಿ ಹಠ ಹಿಡ್ಕೊಂಡ. ಮನೆಯವರು ಹೇಳಿದರು, ಅಲ್ಲಿದ್ದಂಥ ಜನ ಹೇಳಿದರು, ಭಯಂಕರ ಗಾಳಿ ಬೀಸ್ತಾ ಇದೆ, ಸ್ತೋತ್ರ, ಅನೇಕ ಮರಗಳು ಬೀಳ್ತಾ ಇದೆ, ಆದ್ದರಿಂದ ಹೋಗೋದು ಒಳ್ಳೆಯದಲ್ಲ, ನೀನು ಇಲ್ಲೇ ವೇಟ್ ಮಾಡಪ್ಪ. ಇವನೇನು ಮಾಡಿದ್ನ ಗೊತ್ತಾ? ಯಾರು ಮಾತು ಕೇಳದೆ ಬಾಗಿಲನ್ನು ತೆರೆದು ನಾನು ಚಂಡಮಾರುತ ನೋಡಬೇಕು, ಬಿರುಗಾಳಿ ನೋಡಬೇಕಂತೇಳಿ ಹೋಗಿ ರಸ್ತೆಯ ಬದಿಯಲ್ಲಿ ನಿಂತುಕೊಂಡ. ಆ ರಸ್ತೆಯ ಬಳಿ ಇದ್ದಂಥ ಒಂದು ದೊಡ್ಡ ಮರ ಇವನ ಮೇಲೆ ಬಿದ್ದು ಇವನು ಅದೇ ಸ್ಥಳದಲ್ಲಿ ಕುಸಿದು ಬಿದ್ದು ತೀರಿ ಹೋದ. ನೋಡ್ರಿ, ಮನೆಯೊಳಗೆ ಅವನಿಗೆ ಆಶ್ರಯವಿದ್ದರೂ ಕೂಡ ಅವನು ಆಶ್ರಯದಲ್ಲಿ ಇರದೆ ಅನಾವಶ್ಯವಾಗಿ ಅದರಿಂದ ಹೊರಗಡೆ ಬಂದು ತನ್ನ ಜೀವವನ್ನು ಅವನು ಕಳ್ಕೊಂಡ. ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ನಮಗೆ ಆಶ್ರಯ ದುರ್ಗವಾಗಿ, ಆಶ್ರಯ ಗಿರಿಯಾಗಿ ಯೇಸು ಸ್ವಾಮಿ ಇದ್ದಾರೆ. ಅವರನ್ನು ಬಿಟ್ಟು ಹೋದರೆ ನಮಗೆ ಆಶ್ರಯ ಎಲ್ಲಿ ಇಲ್ಲರಿ. ಅದಕ್ಕೆ ದಾವೀದನೇ ಹೇಳುತ್ತಾನೆ, ಆಪತ್ತುಗಳು, ವಿಪತ್ತುಗಳು ಕಳೆದು ಹೋಗುವ ತನಕ ದೇವರೇ ನಿನ್ನ ರೆಕ್ಕೆಯ ಮರೆಯನ್ನು
ಆಶ್ರಯಿಸಿಕೊಳ್ಳುವೆನು. ಈ ದಿನ ಕೂಡ ಅನೇಕ ಸುದ್ದಿ ಕೇಳುತ್ತಾ ಇದ್ದೇವೆ, ಅನೇಕ ಸಂಗತಿಗಳು ನಮ್ಮ ಸುತ್ತಮುತ್ತಲು ನಡೆಯುತ್ತಾ ಇದೆ. ನಾವು ದೇವರಿಗೆ ಹೇಳೋಣ, ಸ್ವಾಮಿ, ನನ್ನ ಆಶ್ರಯ ದುರ್ಗವಾಗಿರುವ ನಿಮ್ಮನ್ನೇ ಆತುಕೊಳ್ತೇನೆ, ನಿನ್ನ ಆ ರಕ್ತ ಕೋಟೆಯೊಳಗೆ ನನ್ನ ಮರೆಮಾಚಿ ನಡೆಸ್ರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ಸಕಲ ಕೇಡು ಗಂಡಾಂತರಗಳಿಂದ ದೇವರು ನಿಮ್ಮನ್ನು ತಪ್ಪಿಸಿ ಕಾಪಾಡುವರು. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ನಮಗೆ ಆಶ್ರಯ ದುರ್ಗವಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಆಶ್ರಯ ಬಂಡೆ, ಆಶ್ರಯ ಗಿರಿಯಾಗಿ ಒಂದೊಂದು ದಿನವೂ ದೇವರೇ ನಮ್ಮನ್ನು ಪರಿಪಾಲಿಸುತ್ತಾ ನಮಗೆ ಬೇಕಾದ ಸಂರಕ್ಷಣೆಯನ್ನು ಕೊಡುತ್ತಾ ಬಂದಿದ್ದೀರಾ. ಈ ಲೋಕದಲ್ಲಿ ಅನೇಕ ದೇವರೇ ಕೇಡು ಗಂಡಾಂತರಗಳು ಉಂಟು ಸ್ವಾಮಿ. ಅದರ ಮಧ್ಯದಲ್ಲಿ ಕೂಡ ನೀವು ನಮ್ಮನ್ನು ಆಳ್ವಿಕೆ ಮಾಡೋ ದೇವರು, ನೀವು ನಮ್ಮನ್ನು ಕಾಪಾಡುವ ದೇವರು. ವಿಶೇಷವಾಗಿ ಈ ವಿಡಿಯೋ ವಾಚ್ ಮಾಡುವ ಪ್ರತಿಯೊಬ್ಬರಿಗಾಗಿ ನಾವು ಪ್ರೇಯರ್ ಮಾಡ್ತೇವೆ. ಎಲ್ಲರನ್ನ ಪ್ರೊಟೆಕ್ಟ್ ಮಾಡಿರಿ, ಬಲಪಡಿಸ್ರಿ. ನಿನ್ನ ಹಸ್ತ ಒಬ್ಬೊಬ್ಬರ ಮೇಲೆ ಇರಲಿ ಸ್ವಾಮಿ, ಆಳ್ವಿಕೆ ಮಾಡಿರಿ ಕರ್ತನೇ. ನಿನ್ನ ಆಶ್ರಯ ಗಿರಿಯಲ್ಲಿ ಸ್ವಾಮಿ ಪ್ರತಿಯೊಬ್ಬರು ಭದ್ರವಾಗಿರುವಂತೆ, ಸಂರಕ್ಷಣೆ ಅವರಿಗೆ ಉಂಟಾಗುವಂತೆ ನಾನು ಪ್ರೇಯರ್ ಮಾಡ್ತೇನೆ. ಸಹಾಯ ಮಾಡಿರಿ. ನೀವು ನಮಗೆ ಆಶ್ರಯ ದುರ್ಗವಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಡೆಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನು ನಮ್ಮ ಆಶ್ರಯ ದುರ್ಗವಾಗಿದ್ದಾರೆ, ಆದುದರಿಂದ ಯಾವುದಕ್ಕೂ ಭಯಪಡದೆ ಸ್ತೋತ್ರ, ಕ್ರಿಸ್ತನ ಆ ನೆರಳಿನಲ್ಲೇ ನಾವು ಜೀವಿಸೋಣ, ಆ ಆಶ್ರಯದಲ್ಲೇ ಇರೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.